ನಾನು ಹಿಂದೂ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ. ನಮಸ್ಕಾರ ಸ್ನೇಹಿತರೆ, ನಾನು ಹಿಂದೂ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಮಂತ್ರ ಅಂದರೆ ಏನು? ನೀವು ಮಂತ್ರ ಪಠಣೆಯನ್ನು ನೋಡಿರ್ತೀರಾ. ಆದರೆ 108 ಬಾರಿ ಮಂತ್ರವನ್ನು ಯಾಕೆ ಪಠಿಸಬೇಕು? ಇದರಿಂದಾಗುವ ಪ್ರಯೋಜನಗಳೇನು? ಮಂತ್ರಗಳು ನಿಜವಾಗಲೂ ಪರಿಣಾಮಕಾರಿಯಾ? ಇದನ್ನು ಪಠಣೆ ಮಾಡೋದರಿಂದ ಆಗುವ ಪ್ರಯೋಜನಗಳೇನು? ಇದರಲ್ಲಿ ಎಷ್ಟು ವಿಧ? ಇದರ ಮಹತ್ವವೇನು ಅಂತ ಇವತ್ತು ತಿಳಿದುಕೊಳ್ಳೋಣ ಬನ್ನಿ. ಮಂತ್ರ ಪಠಿಸುವಾಗ ಉಂಟಾಗುವ ಕಂಪನಿಗಳು ಮನಸ್ಸಿಗೆ ಶಾಂತಿ ಹಾಗೂ ಸುತ್ತಮುತ್ತಲಿನ ಪರಿಸರದಲ್ಲಿ ಪ್ರಶಾಂತತೆಯನ್ನು ಮೂಡಿಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಜನರು ಟೆನ್ಷನ್ ಫ್ರೀ ಜೀವನ, ಮಾನಸಿಕ ಶಾಂತಿ, ಆರೋಗ್ಯಕರವಾಗಿರಲು ಮತ್ತು ತಮ್ಮನ್ನು ಸದೃಢವಾಗಿರಿಸಿಕೊಳ್ಳಲು ಹೆಚ್ಚು ಆಸಕ್ತಿ ವಹಿಸ್ತಾರೆ. ಆದ್ದರಿಂದ ಅವರು ಫಿಟ್ನೆಸ್ ಕಾರ್ಯಕ್ರಮಗಳು, ವ್ಯಾಯಾಮಗಳು, ಯೋಗ ಅಥವಾ ಧ್ಯಾನ ತರಗತಿಗಳಿಗೆ ಮೊರೆ ಹೋಗೋದು ಸಾಮಾನ್ಯ. ಈಗಿನ ಕಾಲದಲ್ಲಿ ತಂತ್ರಜ್ಞಾನಗಳು ಎಷ್ಟೇ ಮುಂದುವರಿದರೂ ಸಹ ಅದರಿಂದ ಆಗುವ ಸಮಸ್ಯೆಗಳೇ ಹೆಚ್ಚು. ಮನುಷ್ಯನಿಗೆ ಮಾನಸಿಕ ನೆಮ್ಮದಿ ಇಲ್ಲದಂತಾಗಿದೆ. ಹಾಗಾಗಿ ಹೆಚ್ಚಿನವರು ಒತ್ತಡ ಕಡಿಮೆ ಮಾಡಿಕೊಳ್ಳಲು ಧ್ಯಾನದ ಮೊರೆ ಹೋಗ್ತಾರೆ. ಧ್ಯಾನ ಮಾಡೋದರ ಜೊತೆಗೆ ಮಂತ್ರವನ್ನು ಪಠಿಸುವುದು ಇನ್ನೂ ಹೆಚ್ಚಿನ ಪ್ರಯೋಜನಗಳನ್ನು ನೀಡುತ್ತೆ. ಮಂತ್ರಗಳಿಂದ ಒತ್ತಡ ಕಡಿಮೆ ಮಾಡಿಕೊಳ್ಳಲು ಸಾಧ್ಯವಿದೆಯೇ? ಮಂತ್ರಗಳು ಹೀಲಿಂಗ್ ಪರಿಣಾಮವನ್ನು ಹೊಂದಿದೆಯೇ? ಇದರ ಹಿಂದಿನ ವೈಜ್ಞಾನಿಕ ಕಾರಣಗಳು ಏನು ಎನ್ನುವ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ನೋಡೋಣ ಬನ್ನಿ. ಮಂತ್ರ ಎಂದರೇನು? ಮೊದಲನೇದಾಗಿ ಮಂತ್ರ ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ. ಮಂತ್ರ ಎಂಬುವ ಶಬ್ದವು ಉಚ್ಚಾರಾಂಶದ ಉಚ್ಚಾರಣೆಯಾಗಿದೆ. ಮಂತ್ರಗಳನ್ನು ಪಠಿಸುವುದರ ಮೂಲಕ ಒಬ್ಬರು ಪ್ರಜ್ಞೆಯ 4ನೇ ಸ್ಥಿತಿ ಅಥವಾ ಸಮಾಧಿ ಸ್ಥಿತಿ ಅಂತ ಕರೆಯಲ್ಪಡುವ ಧ್ಯಾನದ ಉನ್ನತ ಹಂತವನ್ನು ತಲುಪಬಹುದು. ಮನ್ ಎಂಬುವ ಶಬ್ದವು ಮನಸ್ಸನ್ನು ಸೂಚಿಸುತ್ತೆ ಮತ್ತು ತ್ರ ಎಂಬುದು ಸಂಸ್ಕೃತ ಭಾಷೆಯಲ್ಲಿ ವಾಹನವನ್ನು ಸೂಚಿಸುತ್ತೆ. ಎಲ್ಲ ಮಂತ್ರಗಳು ಸಂಸ್ಕೃತ ಭಾಷೆಯಿಂದ ಹೊರಹೊಮ್ಮುತ್ತವೆ. ಭಾಷೆಯು ಧ್ವನಿ ಅಥವಾ ಕಂಪನದ ಉಚ್ಚಾರಣೆಗೆ ಪ್ರಾಮುಖ್ಯತೆಯನ್ನು ನೀಡುತ್ತೆ. ನೀವು ಧ್ವನಿಯನ್ನು ಬದಲಾಯಿಸಿದರೆ ಅರ್ಥವು ವಿಭಿನ್ನವಾಗಿರುತ್ತೆ. ಧ್ವನಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕು. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ನೀವು ಮಂತ್ರದ ಮೂಲಕ ನಿಮ್ಮ ಮನಸ್ಸನ್ನು ನಿಯಂತ್ರಿಸಬಹುದು ಮತ್ತು ಸಮಾಧಿ ಎಂಬ ಆಳವಾದ ಧ್ಯಾನದ ಹಂತವನ್ನು ಕೂಡ ಪಡಿಬಹುದು. ಹೀಗಾಗಿ ನಿಮ್ಮನ್ನು ತಿಳಿದುಕೊಳ್ಳುವುದು ಮತ್ತು ನೀವು ಯಾವುದಕ್ಕಾಗಿ ಬಂದಿದ್ದೀರಿ ಎಂಬುದು ಅರಿತುಕೊಳ್ಳುವುದಂತಹ ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ನೀವು ಸಾಧಿಸ್ತೀರಾ. ನೀವು ಮಂತ್ರವನ್ನು ಪಠಿಸುವುದು ಅಂದರೆ ನಿಮ್ಮ ಆತ್ಮವನ್ನು ಪೋಷಣೆ ಮಾಡಿದಂತೆ. ಮಂತ್ರಗಳು ಕೇವಲ ಶಬ್ದವಲ್ಲ, ಇದು ನಿಮ್ಮ ಉದ್ದೇಶವನ್ನು ಕೂಡ ಪ್ರತಿನಿಧಿಸುತ್ತದೆ. ಇದು ದೀರ್ಘ ಪ್ರಯಾಣಕ್ಕೆ ನಿಮ್ಮನ್ನು ಸಿದ್ಧಪಡಿಸುವಂತೆ ಮಾಡುತ್ತದೆ. ಮಂತ್ರವನ್ನು ಪಠಿಸುವುದು ನಿಮಗೆ ಹೆಚ್ಚಿನ ಶಕ್ತಿಯನ್ನು ನೀಡುತ್ತದೆ ಮತ್ತು ಹಲವಾರು ಪ್ರಯೋಜನಗಳನ್ನು ಕೂಡ ನೀಡುತ್ತೆ. ನೀವು ಕಷ್ಟಪಟ್ಟು ಶ್ರಮಿಸಿದರೆ ಅದು ನಿಮಗೆ ಹೆಚ್ಚು ಪರಿಣಾಮಕಾರಿಯನ್ನು ಕೂಡ ನೀಡುತ್ತೆ. ಮಂತ್ರವನ್ನು ಸರಿಯಾದ ತಿಳುವಳಿಕೆ ಮತ್ತು ಅರಿವಿನೊಂದಿಗೆ ಎಚ್ಚರಿಕೆಯಿಂದ ಉಚ್ಚಾರಣೆ ಮಾಡಬೇಕು. ಜಪದಲ್ಲಿ ಸ್ಪಷ್ಟತೆಯನ್ನು ಪಡೆಯಲು ಮತ್ತು ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಲು ನೀವು ನಿಯಮಿತವಾಗಿ ಮಾಡಿದರೆ ಅದು ಉತ್ತಮವಾಗಿರುತ್ತೆ. ಪ್ರತಿಯೊಂದು ಮಂತ್ರಕ್ಕೂ ಒಂದು ರೂಪವಿದೆ, ಧ್ವನಿ ರಚನೆ ಮತ್ತು ಮಾದರಿಯನ್ನು ಹೊಂದಿದೆ. ಒಬ್ಬರು ಸೂಕ್ತವಾಗಿ ಉಚ್ಚಾರಣೆ ಮಾಡಿದರೆ ವಿನ್ಯಾಸವು ಹೆಚ್ಚು ಗಟ್ಟಿಯಾಗಿರುತ್ತೆ ಮತ್ತು ದೃಢವಾಗಿರುತ್ತೆ. ಇಲ್ಲದಿದ್ದರೆ ಅದು ದೇಹದ ಭಾಗಗಳನ್ನು ಕೂಡ ಹಾನಿಗೊಳಿಸುತ್ತೆ. ನೀವು ನಿದ್ರಿಸುವಾಗ ನಿಮ್ಮ ಎಲ್ಲ ಇಂದ್ರಿಯಗಳು ನಿಷ್ಕ್ರಿಯವಾಗಿರುತ್ತೆ ಮತ್ತು ನಿಮಗೆ ಆಳವಾದ ನಿದ್ರೆಗೆ ಪ್ರವೇಶ ಮಾಡಬಹುದು. ಧ್ವನಿಯು ನಿಮ್ಮ ನಿದ್ರೆಯನ್ನು ಭೇದಿಸಬಹುದು. ಆದ್ದರಿಂದ ನೀವು ಶ್ರವಣೇಂದ್ರಿಯದ ಮೂಲಕ ನಿಮ್ಮ ಪ್ರಜ್ಞೆಯನ್ನು ಮರಳಿ ಪಡೆಯುತ್ತೀರಿ. ಆದ್ದರಿಂದ ಎಲ್ಲ ವಿಷಯಗಳಲ್ಲಿ ಧ್ವನಿಯು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಮತ್ತು ಎಲ್ಲ ಜೀವಿಗಳ ಧ್ವನಿ ಸೂಕ್ಷ್ಮವಾಗಿರುತ್ತೆ. ಒಬ್ಬರು ಧ್ವನಿಯನ್ನು ಉಚ್ಚರಿಸಿದಾಗ ಅದು ಒಂದು ನಿರ್ದಿಷ್ಟ ರೂಪವನ್ನು ಪ್ರೇರೇಪಿಸುತ್ತದೆ ಮತ್ತು ರಚನೆ ಮತ್ತು ಧ್ವನಿಯ ನಡುವಿನ ಸಂಬಂಧವನ್ನು ಕೂಡ ಸ್ಥಾಪಿಸುತ್ತದೆ. ವಿವಿಧ ಮಂತ್ರಗಳು ಇವೆ ಮತ್ತು ಪ್ರತಿಯೊಂದು ನಿರ್ದಿಷ್ಟ ದೇಹದ ಭಾಗಕ್ಕೆ ಪ್ರತಿನಿಧಿಸುತ್ತವೆ. ಜನರು ತಮ್ಮ ಸ್ಥಳೀಯ ಸ್ವರಗಳಿಗೆ ಅಂದರೆ ಉಚ್ಚಾರಣೆಗೆ ಅನುಗುಣವಾಗಿ ಮಂತ್ರಗಳನ್ನು ವಿಭಿನ್ನವಾಗಿ ಪಠಿಸುತ್ತಾರೆ. ಉದಾಹರಣೆಗೆ, ಕನ್ನಡ ಮಾತಾಡುವ ವ್ಯಕ್ತಿ ಮಂತ್ರವನ್ನು ವಿಭಿನ್ನವಾಗಿ ಪಠಿಸ್ತಾನೆ. ಹಿಂದಿ ಮಾತಾಡುವ ವ್ಯಕ್ತಿಯು ಸ್ಥಳೀಯ ಭಾಷೆಯ ಕಾರಣದಿಂದಾಗಿ ಅದೇ ಮಂತ್ರವನ್ನು ವಿಭಿನ್ನವಾಗಿ ಪಠಿಸ್ತಾನೆ. ಅದೇ ತರಹ ತೆಲುಗು, ತಮಿಳು ಮಾತಾಡುವವರು ಬೇರೆ ಬೇರೆ ರೀತಿಯಲ್ಲಿ ಪಠಣೆ ಮಾಡ್ತಾರೆ. ವಿದೇಶಿಯರು ಒಂದೇ ಮಂತ್ರವನ್ನು ವಿಭಿನ್ನವಾಗಿ ಪಠಿಸಬಹುದು. ಆದ್ದರಿಂದ ಮಂತ್ರವನ್ನು ಉಚ್ಚರಿಸುವ ಸರಿಯಾದ ವಿಧಾನವನ್ನು ಕಲಿಯುವುದು ಒಳ್ಳೆಯದು. ಮಂತ್ರಗಳನ್ನು 108 ಬಾರಿ ಪಠಣೆ ಮಾಡಲು ಕಾರಣಗಳು: ಇದು 9 ಗ್ರಹಗಳು ಮತ್ತು 12 ರಾಶಿ ಚಕ್ರ ಚಿಹ್ನೆಗಳು ಗುಣಿಸಿದಾಗ 108 ಸಿಗುತ್ತದೆ. ಅಷ್ಟೇ ಅಲ್ಲದೆ ನಿಮಗೆ ತಿಳಿದಿರುವ ಪ್ರಕಾರ 27 ನಕ್ಷತ್ರಗಳಿವೆ ಮತ್ತು ಇದು 4 ಪಾದಗಳನ್ನು ಹೊಂದಿದೆ. ಆದ್ದರಿಂದ 27ಅನ್ನು 4 ಬಾರಿ ಗುಣಿಸಿದಾಗ 108 ನಮಗೆ ಸಿಗುತ್ತೆ.
ಹಿಂದೂ ಧರ್ಮ ಮತ್ತು ಯೋಗ ಪದ್ಧತಿಯಲ್ಲಿ 108 ಸಂಖ್ಯೆಯನ್ನು ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ. ಹೀಗಾಗಿ ನಾವು ಯಾವುದೇ ಮಂತ್ರವನ್ನು 108 ಬಾರಿ ಪಠಿಸುವುದರಿಂದ ಒಳ್ಳೆಯದು ಅಂತ ಹೇಳ್ತಾರೆ. ಮಂತ್ರಗಳನ್ನು ಪಠಿಸುವುದರಿಂದ ಆಗುವ ಪ್ರಯೋಜನಗಳು. ಮಂತ್ರ ಪಠಣೆಯು ಹಳೆಯ ಆಧ್ಯಾತ್ಮಿಕ ಅಭ್ಯಾಸವಾಗಿದ್ದು ಅದು ಜೀವನದಲ್ಲಿ ದೇವರ ಕೃಪೆಗೆ ಪಾತ್ರರಾಗಲು, ದೇವರ ಶಕ್ತಿಯನ್ನು ಅರಿಯಲು ಸಹಾಯ ಮಾಡುತ್ತೆ. ಮಂತ್ರ ಪಠಣೆಯ ಅಭ್ಯಾಸವು ವಿಸ್ಮಯ ಮತ್ತು ಅದ್ಭುತವನ್ನು ಕೂಡ ಹೊಂದಿದೆ. ಏಕೆಂದರೆ ಮಂತ್ರ ಪಠಣೆ ಮಾಡೋದರಿಂದ ಜೀವನದ ಮೇಲೆ ಭಾರೀ ಪರಿಣಾಮ ಬೀರುತ್ತೆ. ಮಂತ್ರ ಪಠಣೆ ಮಾಡೋದರಿಂದ ದೈಹಿಕವಾಗಿ ಅನೇಕ ಆರೋಗ್ಯ ಸಮಸ್ಯೆಗಳು ಕೂಡ ದೂರವಾಗುತ್ತೆ. ಮಂತ್ರಗಳನ್ನು ಪಠಣೆ ಮಾಡೋದರಿಂದ ಮಾನವರಿಗೆ ಮಾತ್ರವಲ್ಲದೆ ಇಡೀ ವಿಶ್ವಕ್ಕೆ ಪ್ರಯೋಜನಕಾರಿಯಾಗುತ್ತೆ ಅಂತ ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಕೆಲವು ಮಂತ್ರಗಳ ಮೂಲವು ತಿಳಿದಿಲ್ಲವಾಗಿದ್ದರಿಂದ ವೇದ ಮಂತ್ರಗಳು ಕೂಡ ದೈವಿಕ ಮಂತ್ರವಾಗಿವೆ. ಮಂತ್ರಗಳು ಯಾರೂ ಬರೆದಿಲ್ಲ, ಇದು ಶಕ್ತಿಯ ಮೂಲವಾಗಿದೆ. ನೀವು ಮಂತ್ರಗಳನ್ನು ಪಠಿಸುವಾಗ ಅದಕ್ಕೆ ನೀವು ದೈವಿಕ ಶಕ್ತಿ ಅಥವಾ ಶಕ್ತಿಯ ನಿಜವಾದ ಮೂಲ ಅಥವಾ ಬೀಜಗಳು ಸಂಬಂಧಿಸಿದಂತೆ ಸೃಷ್ಟಿಸುತ್ತೀರಿ. ಎಲ್ಲ ವಿಷಯಗಳಿಗೂ ಧ್ವನಿಯೇ ಆಧಾರ. ವೈದಿಕ ಸಂಪ್ರದಾಯದಲ್ಲಿ ಇದನ್ನು ಅಬ್ದತಂತ್ರ ಅಂತ ಕರೆಯಲಾಗುತ್ತೆ. ಮಂತ್ರದ ಧ್ವನಿಯು ಎಲ್ಲ ಚಾಲ್ತಿಯಲ್ಲಿರುವ ಕೆಟ್ಟ ಮತ್ತು ನಕಾರಾತ್ಮಕ ಆಲೋಚನೆಗಳು ಅಥವಾ ಶಕ್ತಿಗಳನ್ನು ನಾಶ ಮಾಡುವ ಶಕ್ತಿಯನ್ನು ಹೊಂದಿದೆ. ಏಕೆಂದರೆ ದೇಹವು ಕಂಪಿಸುವ ಪರಮಾಣುಗಳನ್ನು ಒಳಗೊಂಡಿದೆ. ಕಂಪನದ ರೂಪದಲ್ಲಿ ಧ್ವನಿಯು ದೇಹದ ಎಲ್ಲ ಆಂತರಿಕ ಚಕ್ರಗಳನ್ನು ಸಕ್ರಿಯಗೊಳಿಸುತ್ತೆ. ವೈದಿಕ ಮಂತ್ರಗಳಿಗೆ ದೇಹದಲ್ಲಿನ ಅನಾರೋಗ್ಯವನ್ನು ಗುಣಪಡಿಸುವ ಶಕ್ತಿ ಕೂಡ ಇದೆ. ಮಂತ್ರಗಳು ಪವಿತ್ರವಾಗಿದ್ದು ಈ ಮಂತ್ರಗಳನ್ನು ಪಠಣೆ ಮಾಡುವುದರಿಂದ ಆರೋಗ್ಯಕರ ದೇಹ, ಸ್ಥಿರ ಮತ್ತು ಶಾಂತಿ ಮನಸ್ಸು, ಉದ್ವೇಗ ಮುಕ್ತ ಮತ್ತು ಆಂತರಿಕ ಶಕ್ತಿಯನ್ನು ಪಡೆಯಲು ಸಹಾಯ ಮಾಡುತ್ತೆ. ಇದು ರಕ್ತದೊತ್ತಡ, ಹಾರ್ಮೋನುಗಳು, ಹೃದಯ ಬಡಿತ ಮತ್ತು ನರಮಂಡಲಗಳನ್ನು ಸಮತೋಲನಗೊಳಿಸುವುದರ ಮೂಲಕ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲದೆ ಗುಂಪಿನಲ್ಲಿ ಅಂದರೆ ತುಂಬ ಜನರ ಜೊತೆಗೆ ನೀವು ಮಂತ್ರ ಪಠಣೆ ಮಾಡಿದಾಗ ಅದರ ಸಾಮರ್ಥ್ಯವು ಆ ಸ್ಥಳದಲ್ಲಿ ಹೆಚ್ಚುತ್ತೆ ಮತ್ತು ಆ ಸ್ಥಳದಲ್ಲಿ ನಿಮಗೆ ಧನಾತ್ಮಕ ಪರಿಣಾಮ ಕೂಡ ಬೀರುತ್ತೆ. ಮಂತ್ರಗಳು ಶಕ್ತಿಯುತ ಕಂಪನಗಳನ್ನು ಹೊಂದಿದ್ದು ಅದು ಧನಾತ್ಮಕ ಭಾವನೆಗಳು, ಆಲೋಚನೆಗಳು, ಅಭಿವ್ಯಕ್ತಿಗಳು ಮತ್ತು ಕ್ರಿಯೆಗಳ ಆಲೆಗಳನ್ನು ಸೃಷ್ಟಿಸುತ್ತೆ. ಮಂತ್ರವನ್ನು ಪಠಣೆ ಮಾಡೋದರಿಂದ ಮನಸ್ಸಿನಲ್ಲಿ ನೆಮ್ಮದಿ ಮತ್ತು ಹಿಡಿತ ಪಡೆಯಲು ಸಹಾಯ ಮಾಡುತ್ತೆ. ಮಂತ್ರವನ್ನು ಪಠಿಸುವುದು ವೀಕ್ಷಣೆ, ಅಭಿವ್ಯಕ್ತಿ ಮತ್ತು ಗ್ರಹಿಕೆಯ ಅರ್ಥದಲ್ಲಿ ಸಹಾಯ ಮಾಡುತ್ತೆ. ವ್ಯಕ್ತಿಯನ್ನು ಧನಾತ್ಮಕ ಶಕ್ತಿಯುಳ್ಳ ಮತ್ತು ದೇಹ ಭಾವನಾತ್ಮಕ ಸ್ಥಿತಿಗಳನ್ನು ಗುಣಪಡಿಸುತ್ತೆ. ಎಲ್ಲ ರೀತಿಯ ಆಧ್ಯಾತ್ಮಿಕ ಮಂತ್ರಗಳು ಮತ್ತು ಜ್ಯೋತಿಷವು ಜೀವನದಲ್ಲಿ ಪೂರಕವಾಗಿವೆ. ನಿಜವಾದ ಉತ್ಸಾಹದಲ್ಲಿ ಮಂತ್ರಗಳನ್ನು ಜಪಿಸಿದರೆ ಜಪಿಸುವವರ ಬಯಕೆಯಂತೆ ಫಲವು ಸಿಗುತ್ತೆ. ಮಂತ್ರಗಳನ್ನು ಪಠಿಸುವಾಗ ಒಂದು ನಿರ್ದಿಷ್ಟ ನಿಯಮವಿದೆ. ಇದನ್ನು ವೇದ ಭಾರತೀಯ ಶಾಸ್ತ್ರಗಳಲ್ಲಿ, ಉಪನಿಷತ್ತುಗಳು, ಗ್ರಂಥಗಳಲ್ಲಿ ಬರೆಯಲಾಗಿದೆ. ಮಂತ್ರ ಪಠಣೆಗೆ ಮುನ್ನ ಸ್ಥಳದ ಆಯ್ಕೆ. ಯಾವುದೇ ಮಂತ್ರ ಪಠಣೆ ಮಾಡಬೇಕಾದರೆ ಮಂತ್ರ ಪಠಿಸುವ ಮುನ್ನ ಸ್ಥಳ, ದಿಕ್ಕು, ಸ್ವರ, ಆಸನ ಮತ್ತು ಎಲ್ಲ ಅಂಶಗಳನ್ನು ಸೂಕ್ತವಾಗಿ ನಿರ್ಧರಿಸಿಕೊಂಡು ಹೊಂದಿಸಿಕೊಂಡು ಮಂತ್ರ ಹೇಳುವುದರಿಂದ ಅದಕ್ಕೆ ತಕ್ಕ ಫಲ ಪ್ರಾಪ್ತಿಯಾಗುತ್ತೆ. ಶಾಸ್ತ್ರದ ಪ್ರಕಾರ ಈ ಮುಂದೆ ಹೇಳುವ ಸ್ಥಳಗಳು ಮಂತ್ರ ಪಠಣೆಗೆ ಉತ್ತಮವಾದದ್ದು: ಉದ್ಯಾನವನ, ಆಳವಾದ ಗುಹೆ, ನದಿಯ ಸಂಗಮ ಸ್ಥಳ, ನದಿಯ ತೀರ, ತೀರ್ಥಕ್ಷೇತ್ರ, ಸಿದ್ಧಪೀಠ, ಬಿಲ್ವ, ಅರಳಿ ಅಥವಾ ತುಳಸಿ ಗಿಡ ಅಥವಾ ನೆಲ್ಲಿ ವೃಕ್ಷಗಳಿಂದ ಪರಿಪೂರ್ಣವಾದ ಸ್ಥಳ, ದೇವಾಲಯ, ಗೋಶಾಲೆ, ಅರಳಿ ವೃಕ್ಷದ ನೆರಳು ಹಾಗೂ ಮನೆಯಲ್ಲಿ ಯಾವುದಾದರೂ ಶುದ್ಧವಾದ ಮತ್ತು ಏಕಾಂತವಾದ ಸ್ಥಳ ಮಂತ್ರ ಪಠಣೆಗೆ ಉತ್ತಮವಾದದ್ದು. ಇನ್ನು ಸ್ವರಗಳ ಬಗ್ಗೆ ಹೇಳುವುದಾದರೆ ಆಧ್ಯಾತ್ಮಿಕ ಕಾರ್ಯ, ಮೈತ್ರಿ, ಯೋಗಾಭ್ಯಾಸ, ಯಜ್ಞ ಪೂಜಾರಿ, ಸಮಸ್ತ ಆಸ್ತಿಯ ಮತ್ತು ಏಕಾಗ್ರತೆಯ ಕಾರ್ಯಗಳಲ್ಲಿ ವಾಮಸ್ವರಕ್ಕೆ ಪ್ರಾಮುಖ್ಯತೆ ನೀಡಬೇಕು. ಶಾಸ್ತ್ರಾಭ್ಯಾಸ, ಸಂಗೀತ ಸಾಧನೆ, ವ್ಯಾಯಾಮ, ತಂತ್ರ, ಪ್ರಯೋಗ, ರತಿಕರ್ಮ, ಯುದ್ಧಾದಿ ಪುರುಷಾರ್ಥ ಕರ್ಮಗಳಲ್ಲಿ ದಕ್ಷಿಣ ಸ್ವರಕ್ಕೆ ಉಪಯುಕ್ತವಾಗಿರುತ್ತೆ ಅಂತ ಹೇಳ್ತಾರೆ. ಇನ್ನು ಬಿತ್ತನೆ ಬಗ್ಗೆ ಹೇಳೋದಾದರೆ ಪ್ರಾತಃ ಕಾಲದಲ್ಲಿ ಸಂಧ್ಯಾ ವಂದನೆ, ಜಪ, ವಿವಾಹದ ಕಾರ್ಯ, ವಶೀಕರಣ ಮತ್ತು ಯಾಗಿಪೂರ್ವ ದಿಕ್ಕಿಗೆ ಮುಖ ಮಾಡಿ ಮಂತ್ರ ಪಠಣೆ ಮಾಡುವುದು ಒಳ್ಳೆಯದು. ಪ್ರತಿಯೊಂದು ಸಮಸ್ಯೆಗಳಿಗೂ ಪರಿಹಾರವೆನ್ನುವುದು ಇದ್ದೇ ಇರುತ್ತೆ ಅಲ್ವಾ? ಕೆಲವೊಂದು ಮಂತ್ರಗಳಿಗೂ ಅದೇ ರೀತಿಯಾದ ಶಕ್ತಿ ಕೂಡ ಇದೆ. ನಾವು ಯಾವ ಮಂತ್ರ ಪಠಣೆ ಮಾಡುವುದರಿಂದ ಯಾವೆಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತೆ ಗೊತ್ತಾ? ಸೃಷ್ಟಿಯ ಆದಿಯಲ್ಲಿ ಶಿವನು ಮಾಡಿದ ನೃತ್ಯದಿಂದ 14 ರೀತಿಯ ಶಬ್ದಗಳು ಹರಿಯುತ್ತವೆ ಮತ್ತು ಆ ಶಬ್ದಗಳು ಮಂತ್ರಗಳ ಮೂಲ ಆಧಾರ ಅಂತ ಪರಿಗಣಿಸಲಾಗಿದೆ. ಮಂತ್ರವು ದೈವಿಯ ಶಕ್ತಿಯನ್ನು ಹೊಂದಿದ್ದು ಅದರ ಮೂಲಕ ಮನುಷ್ಯನ ಗುಪ್ತ ಶಕ್ತಿಗಳು ಹೊರಹೊಮ್ಮುತ್ತವೆ ಮತ್ತು ನಿಯಮಿತವಾದ ಸ್ಮರಣೆ ಮತ್ತು ಚಿಂತನೆಗಳಿಂದ ಮನುಷ್ಯನ ಎಲ್ಲ ಆಸೆಗಳು ಈಡೇರುತ್ತೆ.
ಪ್ರತಿಯೊಬ್ಬರ ಜೀವನದಲ್ಲಿ ಅನೇಕ ರೀತಿಯಾದ ಸಮಸ್ಯೆಗಳು ಇದ್ದೇ ಇರುತ್ತೆ. ಈ ಸಮಸ್ಯೆಗಳು ಕೆಲವೊಮ್ಮೆ ವ್ಯಕ್ತಿಗೆ ಅತಿಯಾದ ನೋವನ್ನು ಉಂಟು ಮಾಡುತ್ತೆ. ಯಾವ ಮಂತ್ರ ನಮ್ಮ ಯಾವ ರೀತಿಯ ಸಮಸ್ಯೆಗಳನ್ನು ದೂರವಾಗಿಸುತ್ತೆ ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಸ್ನೇಹಿತರೆ, ಮಂತ್ರ ಅಂದರೆ ಏನು, ಅದರಿಂದ ಆಗುವ ಪ್ರಯೋಜನಗಳೇನು, ಅದನ್ನು ಯಾವಾಗ ಹೇಳಬೇಕು, ಎಷ್ಟು ಹೇಳಬೇಕು ಅನ್ನೋದನ್ನು ಈ ಸಂಚಿಕೆಯಲ್ಲಿ ತಾವು ನೋಡಿದಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೀವೇನಾದರೂ ಮೊದಲೇ ಬಾರಿ ನನ್ನ ಚಾನಲ್ನಲ್ಲಿ ನೋಡ್ತಾ ಇದ್ರಿ ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ನಮಗೆ ಯಾವುದೇ ರೀತಿಯ ಶುಲ್ಕವು ತಗಲೋದಿಲ್ಲ. ಆದರೆ ತಾವು ಮಾಡುವ ಪ್ರತಿಯೊಂದು ಲೈಕ್, ಶೇರ್ ಎಲ್ಲವೂ ಕೂಡ ನನಗೆ ಪ್ರೋತ್ಸಾಹವನ್ನು ನೀಡುತ್ತೆ. ಲೈಕ್ ಮತ್ತು ಶೇರ್ ಮಾಡ್ತೀರಿ ಅಲ್ವಾ? ಮುಂದಿನ ವಿಡಿಯೋದಲ್ಲಿ ಮುಂದಿನ ಹೊಸ ವಿಷಯದ ಜೊತೆಗೆ ಮತ್ತೆ ಸಿಗ್ತೀನಂತೆ ನಿಮ್ಮ ಮನೋಜ್ ಶಾಸ್ತ್ರಿ. ಧರ್ಮೋ ರಕ್ಷತಿ ರಕ್ಷಿತಃ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ. ಅದನ್ನು ಬೆಳೆಸೋಣ, ಅದನ್ನು ಉಳಿಸೋಣ. ಜೈ ಶ್ರೀರಾಮ್.